ಸರ್, ಈಗ ಆಪೋಸಿಟ್ ಪಾರ್ಟಿಯಿಂದ ಮಾಡುವ ಚಾಲೆಂಜಸ್ಗಳಿಗೆಲ್ಲ ತಾವೇನು ರಿಪ್ಲೈ ಮಾಡೋದಿಲ್ವಾ ಸರ್? ಈಗ ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಏನಿದ್ದಾರೆ ಯಾವಾಗಲೂ ಸ್ವಲ್ಪ ಚಾಲೆಂಜ್ ಮಾಡುವಂಥ ಸ್ವಭಾವದವರು. ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರು, ದೇವೇಗೌಡರನ್ನು ಸೋಲಿಸಿದ್ರು, ಮಂಜುನಾಥ್ ಅವರನ್ನು ಸೋಲಿಸ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಉತ್ತರ? ಇದಕ್ಕೆ ಉತ್ತರ ಜನರು ಉತ್ತರ ಕೊಡ್ತಾರೆ, ನನಗೆ ವಿಶ್ವಾಸ ಇದೆ. ಇದರಲ್ಲಿ ಜನರ ಆಶೀರ್ವಾದದಿಂದ ನಮಗೆ ಗೆಲುವಾಗುತ್ತೆ. ಸರ್, ಈಗ ಬೆಂಗಳೂರು ಸೌತು, ಆರ್ ಆರ್ ನಗರ, ಆನೇಕಲ್ ಈ 3 ಕ್ಷೇತ್ರದ ಬಗ್ಗೆ ವಿಶೇಷ ಆಸಕ್ತಿ ಅಂತ ಹೇಳ್ತಾರೆ. ಬೆಂಗಳೂರು ಸೌತ್ನಲ್ಲಿ 7 ಲಕ್ಷ, ಆರ್ ಆರ್ ನಗರದಲ್ಲಿ 5 ಲಕ್ಷ, ಆನೇಕಲ್ಲಲ್ಲಿ 4 ಲಕ್ಷ, ಸುಮಾರು 12-13 ಲಕ್ಷ ವೋಟರ್ಸ್ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಇದು ತಮ್ಗೆ ಫೇವರ್ ಆಗಿದೆಯಾ ಸರ್ ಈ 3 ಕ್ಷೇತ್ರಗಳು? ಅಲ್ಲ, ಇದು ಏನಾಗಿದೆ, ಇದು ಬೆಂಗಳೂರು ಸಿಟಿಗೆ ಬರುತ್ತಲ್ಲ. ಸೊ ಬೆಂಗಳೂರು ಸಿಟಿಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವನ್ನು ಅರ್ಲಿಯರ್ ಎಲೆಕ್ಷನಲ್ಲಿ ಕೂಡ ಇಲ್ಲಿ ಬಿ ಜೆ ಪಿಗೆ ಲೀಡ್ ಬಂದಿದೆ ಈ 3 ಕ್ಷೇತ್ರಗಳಲ್ಲಿ. ಎಲ್ಲಿ ಆರ್ ಆರ್ ನಗರ, ಬೆಂಗಳೂರು ಸೌತ್ ಆ್ಯಸ್ ವೆಲ್ ಆ್ಯಸ್ ಇನ್ ಆನೇಕಲ್ ಆವಾಗಲೂ ಬಂದಿದೆ. ಈ ಸರಿ ಇನ್ನೂ ಹೆಚ್ಚಾಗಿ ಬರುತ್ತೆ. ಸರ್, ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ ಡಾಕ್ಟರ್ CN ಮಂಜುನಾಥ್ ಅವರು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳೋದೆಲ್ಲ ಬಗ್ಗೆ ಚರ್ಚೆ ಇದೆ. ಅದೇನಾಗುತ್ತೆ, ಜನರ ಭಾವನೆ ಅದು. ಯಾಕೆಂದರೆ ನಾನು ಈ ಆರೋಗ್ಯ ಕ್ಷೇತ್ರದಲ್ಲಿ, ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿದ್ದೇನೆ. ಇವತ್ತು ಈ ಆಸ್ಪತ್ರೆ ಇಡೀ ದೇಶಕ್ಕೆ ರೋಲ್ ಮಾಡೆಲ್. ಅಂದರೆ ಈಗ ನಾವು ಕೇವಲ ಬೆಂಗಳೂರಲ್ಲಿ ಮಾಡಲಿಲ್ಲ, ಅದನ್ನು ಮೈಸೂರಲ್ಲಿ ಮಾಡಿದ್ವಿ, ಗುಲ್ಬರ್ಗದಲ್ಲಿ ಮಾಡಿದ್ವಿ, ಹುಬ್ಳಿನಲ್ಲೂ ಕೂಡ ಈಗ ಬರ್ತಾ ಇದೆ. ಹೀಗಾಗಿ ಅವ್ರಿಗೆ ಏನನ್ಸುತ್ತೆ, ಇಷ್ಟೊಂದು ಪ್ರಖ್ಯಾತಿ, ಇಷ್ಟೊಂದು ರಿಫಾರ್ಮ್ಸ್, ಇಷ್ಟೊಂದು ಸುಧಾರಣೆ ತಂದಿರುವಾಗ ಬಹುಶಃ ಆಗ್ಬೋದು ಅಂತ ಅವರ ಅನಿಸಿಕೆ. ಬಟ್ ಅದಕ್ಕೆ ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಮೊದಲು ಸಂಸದನಾಗಬೇಕು, ನಂತರ ಅದು ಸರ್ಕಾರಕ್ಕೆ ಬಿಟ್ಟಿದೆ. ಯಾಕೆಂದರೆ ಮೋದಿಯವರ ಸರ್ಕಾರ ಬರೋದು ಡೆಫಿನೆಟ್. ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ, ಸುಮಾರು 400 ಆಸುಪಾಸಿನಲ್ಲಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ. ಆ 400ರ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ. ಓಕೆ ಸರ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರೊಫೆಷನನ್ನೇನಾದರೂ ಟಾರ್ಗೆಟ್ ಮಾಡಿದ್ರಾ ಸರ್? ಅಂದರೆ ತಾವು ಜಯದೇವದಲ್ಲಿ ತಮ್ಮನ್ನು ಮುಂದುವರಿಸ್ಬೋದಂಥ ಪಾಸಿಬಿಲಿಟಿಗಳೆಲ್ಲ ಇದ್ದರೂ ಕುಮಾರಸ್ವಾಮಿಯವರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದರು, ಈಗ ಉದ್ದೇಶಪೂರ್ವಕವಾಗಿ ಮಂಜುನಾಥ್ ಅವರನ್ನು ಚೇಂಜ್ ಮಾಡಿದರು, ಅವ್ರಿಗಿಂತ ವಯಸ್ಸಲ್ಲಿ ಜಾಸ್ತಿ ಆಗಿರೋರನ್ನು ತಂದು ಕೂರಿಸಿದ್ದಾರೆ ಅಂತ ಹೇಳಿದರು. ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದರು ಅವರು. ಅಲ್ಲ ಸರಿ, ಈಗ ಆಗೋಯ್ತಲ್ಲ ಅದೆಲ್ಲ. ಮತ್ತು ಅದೇನೋ ತನಿಖೆ ಮಾಡಿಸ್ತೀನಿ ಅಂತೆಲ್ಲ ಹೇಳುವಂಥದ್ದನ್ನೆಲ್ಲ ಹೇಳಿದರು. ಅದೆಲ್ಲ ಮುಗೀತಲ್ಲ. ಅಥವಾ ಸರ್, ತಾವು ಅಲ್ಲಿ ಮುಂದುವರೆದಿದ್ದರೆ ರಾಜಕಾರಣಕ್ಕೆ ಬರುವಂಥ ಆಪ್ಷನ್ನೇ ಇರಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಅಂತ ಒಬ್ಬ ಪ್ರಬಲ ಆಕಾಂಕ್ಷಿ ಬರುವಂಥ ಪರಿಸ್ಥಿತಿಯೇ ಇರಲಿಲ್ಲ. ಇವೆಲ್ಲ ಕಾಕ್ತಾಳೀಯವಾಗಿ ನಡೀತಾ ಇದೆಯೋ ಸರ್, ಅಥವಾ ಅದೆಲ್ಲ ದೇವರಿಚ್ಛೆ ಅಂತಿರೋ? ದೇವರಿಚ್ಛೆ. ಯಾಕೆಂದರೆ ನಾನು ಅಷ್ಟು ಸಾಧನೆ ಮಾಡಿದ ಮೇಲೆ ನಾವು ಕೇಳೋಕ್ಕಾಗಲ್ಲ ಮುಂದುವರಿಸಿ ಅಂತ. ಅದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿರುತ್ತೆ. ಸೊ ಆಯಿತು, ನಂದು ಅವಧಿ ದೀರ್ಘಕಾಲ ನಾನು ನಿರ್ದೇಶಕನಾಗಿದ್ದೆ. ಸೊ ಸರ್ಕಾರ ಆಯಿತು, ನಿಮ್ಮ ಸೇವೆ ಸಾಕು, ನಾವು ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂದರೂ ಸಂತೋಷ. ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿಯೋಕ್ಕೆ ಹೋಗೋದಿಲ್ಲ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.